ಕರ್ತನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುವ ಮತ್ತೊಂದು ಆವರ್ತಿ ಆರಾಧನೆ ಆದ ನಂತರ ಕರ್ತನ ಮಕ್ಕಳಾದ ನಾವೆಲ್ಲರೂ ಸ್ವಲ್ಪ ಸಮಯ ಕರ್ತನ ಪಾದ ಸನ್ನಿಧಾನದಲ್ಲಿ ಕೂತ್ಕೊಳ್ಳುವಂತ ಉದ್ದೇಶ, ಕರ್ತನು ಈ ದಿನ ನಮ್ಮೊಂದಿಗೆ ಮಾತಾಡ್ತಾರೆ. ಹಿಂದೆ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನದಲ್ಲಿ ಆತನು ತನ್ನ ಮಗನ ಮುಖಾಂತರ, ಮಗ ಅಂತ ಹೇಳುವಾಗ ವಾಕ್ಯವೇ ಆತನು, ಆತನೇ ವಾಕ್ಯವಾಗಿದ್ದಾನೆ. ಆತನ ಮುಖಾಂತರವಾಗಿ ನಮಗೆ ಏನು ಅವಶ್ಯಕತೆ ಇದೆಯೋ ಆ ವಿಷಯವನ್ನು ಆತನು ಮಾತಾಡುವಂಥವನಾಗಿದ್ದಾನೆ. ಆತನು ಮಾತಾಡುವಾಗ ನಾವು ಕೇಳಿಸಿಕೊಳ್ಳೋಣ. ಆ ಕೇಳಿಸಿಕೊಳ್ಳುವಾಗ ಕರ್ತನು ನಮಗೆ ಅನೇಕ ವಿಷಯಗಳನ್ನು ತನ್ನ ವಾಕ್ಯದ ಮುಖಾಂತರ ಆತನು ತಿಳಿಸುವಂಥವನು ಆಗಿದ್ದಾನೆ. ಇದನ್ನು ನಾನು ನಿಮ್ಮೆಲ್ಲರಿಗೆ ಅತ್ಯಂತ ಸುಲಭವಾದ ವಿಷಯವನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತೇನೆ. ಇದು ಬಹಳ ಸುಲಭ, ಯಾರು ಬೇಕಾದರೂ ಅರ್ಥ ಮಾಡ್ಕೊಳ್ಬಹುದು. ಇದರಲ್ಲೇನು ಕ್ಲಿಷ್ಟಕರ ಇಲ್ಲ, ಯಾವ ಸಮಸ್ಯೆಗಳಿಲ್ಲ. ಬಹಳ ಸುಲಭವಾಗಿ ನೀವು ಬಹಳ ದೀರ್ಘಕಾಲ ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಒಂದು ವಿಷಯ. ನಾನೀಗ 3 ವಿಷಯಗಳನ್ನು ನಿಮಗೆ ತಿಳಿಸ್ತೇನೆ. ಆ 3 ವಿಷಯಗಳ ಅರ್ಥಗಳನ್ನು ನಿಮಗೆ ತಿಳಿಸಿದ ನಂತರ ಆ 3 ವಿಷಯಗಳಲ್ಲಿ ಒಂದು ವಿಷಯವನ್ನು ಪ್ರಧಾನವಾಗಿಟ್ಟುಕೊಂಡು ಕೆಲವು ಆತ್ಮೀಕ ಸಂಗತಿಗಳನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಯಾಕಂದ್ರೆ 3 ವಿಷಯಗಳನ್ನು ಮಾತಾಡಲಿಕ್ಕೆ ನಮಗೆ ಸಮಯ ಸಾಲೋದಿಲ್ಲ. ಆದ್ರಿಂದ ಯಾವುದಾದ್ರೂ ಒಂದು ವಿಷಯ ತೆಗೆದುಕೊಂಡು ಅದರಲ್ಲಿರುವಂತಹ ಆತ್ಮಿಕ ಅಂಶ. ಈಗ 3 ವಿಷಯಗಳಲ್ಲಿ ಯಾವುದು 3 ವಿಷಯ ಅಂತ ಹೇಳುವಾಗ, ಒಂದು ಗುಡ್ಡ ಅಂದ್ರೇನು? ಬೆಟ್ಟ ಅಲ್ಲಮ್ಮ, ಗುಡ್ಡ ಅಂದ್ರೇನು? ಬಹಳ ಚಿಕ್ಕದು ಹಿಲ್ಲು ಅಲ್ಲ, ಒಂದು ಸಣ್ಣದಷ್ಟೇ. ನೋಡ್ರಿ, ಇಲ್ಲಿ ಒಂದು ಗುಡ್ಡ ಉಂಟು, ಬೀಗಲ್ ರಾಕ್. ಅದು ಒಂದು ಗುಡ್ಡ ಅಷ್ಟೇ. ಅದನ್ನು ಬೆಟ್ಟ ಪರ್ವತ ಅಂತೀವ? ಇಲ್ಲ, ಅದು ಒಂದು ಸಣ್ಣ ಗುಡ್ಡ ಅಷ್ಟೇ. ಅಥವಾ ನಾವು ಎಲ್ಲಿಯಾದ್ರೂ ನೋಡುವಾಗ ಒಂದು ಎತ್ತರ ಪ್ರದೇಶ, ನಾರ್ಮಲ್ ಇದಕ್ಕಿಂತಲೂ ಸ್ವಲ್ಪ ಎತ್ತರ, ಇದನ್ನು ನಾವು ಗುಡ್ಡ ಅಂತ ಕರೀತೇವೆ. ಹೌದಾ? ಶತವೇದ ಪುಸ್ತಕದಲ್ಲಿ ಈ ಪದ ಪ್ರಯೋಗವಾಗುತ್ತೆ, ಗುಡ್ಡ. ಯಾಕೆ ಪ್ರಯೋಗವಾಗಿದೆ ಅದನ್ನು ಆಮೇಲೆ ನೋಡೋಣ. ಎರಡನೇದಾಗಿ ನಾವು ನೋಡುವಂತಹದ್ದು ಬೆಟ್ಟ. ಲಿಟಲ್ ಬಿಟ್ ಹಾಯ, ಗುಡ್ಡಕ್ಕಿಂತಲೂ ಜಾಸ್ತಿ. ಈಗ ನಾವು ಒಂದು ವೇಳೆ ಬೆಂಗಳೂರಿನ ಔಟ್ಸ್ಕರ್ಟ್ಸ್ ಹೋದ್ರೆ ನಂದಿ ಬೆಟ್ಟ ಅಂತ ಬರ್ತದೆ, ನೀವು ನೋಡಿದ್ದೀರಿ. ನಂದಿ ಬೆಟ್ಟ ಎನ್ನುವಂತಹದ್ದು ಇದಕ್ಕಿಂತಲೂ ದೊಡ್ಡದು. ಅದನ್ನು ನಾವು ಏನಂತ ಕರೀತೇವೆ? ಬೆಟ್ಟ ಅಂತ ಕರೀತೇವೆ. ಮೂರನೇದಾಗಿ ಪರ್ವತ, ಮೌಂಟನ್, ಬಹಳ ಎತ್ತರ. ನಾವು ಹಿಮಾಲಯ ಪರ್ವತವನ್ನು ನಾನು ನೋಡಿಲ್ಲ, ಅಲ್ಲಿ ನೋಡಿದವರು ಹೇಳ್ತಾರೆ ಬಹಳ ಎತ್ತರ, ಹಿಮದಿಂದ ಕೂಡಿರುವಂತಹದ್ದು. ಅದನ್ನು ಹತ್ತುವಂತಹದ್ದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ, ಅದು ಪರ್ವತ ಎಂದು ಹೇಳ್ತಾರೆ. ಶತವೇದ ಪುಸ್ತಕದಲ್ಲಿ 3 ವಿಷಯಗಳ ಬಳಕೆ ಉಂಟು. ದೇವರ ವಾಕ್ಯ 3 ವಿಷಯಗಳನ್ನು ಬಳಕೆ ಮಾಡಿರುವಂತಹದ್ದು ನಾವು ನೋಡ್ತೇವೆ. ಇದರ ಅರ್ಥಗಳು ನಮಗೆ ಬಹಳ ಚಂದವಾಗಿದೆ. ಗುಡ್ಡ ಅಂದ್ರೆ ಒಂದು ಅರ್ಥ ಉಂಟು, ಬೆಟ್ಟ ಅಂದ್ರೆ ಒಂದು ಅರ್ಥ ಉಂಟು, ಪರ್ವತ ಅಂದ್ರೆ ಒಂದು ಅರ್ಥ ಉಂಟು. ಆದರೆ ಆತ್ಮಿಕ ಅರ್ಥವೇ ಏನು? ಇದರ ಆತ್ಮಿಕ ಅರ್ಥ ಇದಕ್ಕೆ ತನ್ನದೇ ಆದಂತ ಒಂದು ಆತ್ಮಿಕ ಅರ್ಥ ಉಂಟು. ನಾನು ಒಂದೊಂದೇ ಅರ್ಥಗಳನ್ನು ತಿಳಿಸ್ತೇನೆ. ಒಂದೇ ಅರ್ಥನ ಇರೋದು ಇಲ್ಲ, ಅನೇಕ ಅರ್ಥಗಳುಂಟು. ನಮಗೆ ಸಮಯಾವಕಾಶದಲ್ಲಿರೋದ್ರಿಂದ ಒಂದೊಂದೇ ಅರ್ಥವನ್ನು ನಾವು ನೋಡಿಕೊಂಡು ಹೋಗೋಣ. ಈಗ ಈ ಗುಡ್ಡ ಅನ್ನುವಾಗ ಇದು ಯಾವ ಆತ್ಮಿಕ ವಿಷಯವನ್ನು ನಮಗೆ ತಿಳಿಸ್ತದೆ? ದೇವರ ವಾಕ್ಯದಲ್ಲಿ ಇದರ ಬಳಕೆ ಬರುವಾಗ, ಇದರ ಉದ್ದೇಶ ಬರುವಾಗ, ಇದು ನಮಗೆ ಏನನ್ನು ಪ್ರಕಟ ಮಾಡ್ತದೆ? ಒಂದು ಅರ್ಥ ಏನು ಅಂತ ಹೇಳುವಾಗ, ಗುಡ್ಡ ಎನ್ನುವಂತಹದ್ದು ಯಾವಾಗಲೂ ಒಡಂಬಡಿಕೆಗೆ ಸೂಚ್ಯವಾಗಿದೆ. ಎ ಕವರ್ನೆಂಟ್, ಒಂದು ಒಡಂಬಡಿಕೆ. ನೀವು ಆದಿಕಾಂಡ ಪುಸ್ತಕದಲ್ಲಿ 2 ವ್ಯಕ್ತಿಗಳನ್ನು ನೀವು ನೋಡ್ತೀರಿ. ಒಬ್ಬನು ಲಾಬಾನ, ಮತ್ತೊಬ್ಬನು ಯಾಕೋಬ. ಮಾವ ಅಳಿಯ, ಇಷ್ಟೇ ಇವರ ಸಂಬಂಧ, ಇಷ್ಟೇ ಮಾವ ಅಳಿಯ. ಈ ಅಳಿಯ ಎನ್ನುವಂಥವನು ಒಂದು ಫೈನ್ ಡೇ ಮಾವನಿಗೆ ಹೇಳಲ್ಲ, ಎಲ್ಲ ತನ್ನ ಬೆಟಾಲಿಯನ್ನು ಅದು ಇದು ಸ್ವಾಸ್ಥ್ಯ ಎಲ್ಲ ಎತ್ಕೊಂಡು ಅವನೇನ್ ಮಾಡ್ತಾನೆ? ಮಾಡ್ದೆ ಓಡ್ಬಿಡ್ತಾನೆ. ಮಾವ ಬಹಳ ಬುದ್ಧಿವಂತ, ಇವನ್ನ ಸುಮ್ಮನೆ ಬಿಡಬಾರದು ಅಂತ ಈ ಫಾಲೋ, ಅವನನ್ನು ಹಿಂಬಾಲಿಸ್ತಾನೆ.
ಹಿಂಬಾಲಿಸಿ ಒಂದು ಕಡೆ ಹಿಡಿತಾರೆ. ಒಂದು ಕಡೆ ಹಿಡಿದು ಅವ್ರಿಗೆ ಯು ಹ್ಯಾವ್ ಎ ಡೀಪ್ ಡಿಸ್ಕಷನ್, ಅನೇಕ ಮಾತುಗಳು ಆಗ್ತದೆ. ಮಾತುಗಳಾಗಿ ಕಡೆಗೆ ಒಂದು ಕನ್ಕ್ಲೂಷನ್ ಬರ್ತಾರೆ. ಏನು ಕನ್ಕ್ಲೂಷನ್ ಅಂತ ಹೇಳುವಾಗ ಒಂದು ಒಪ್ಪಂದ, ಒಂದು ಕಲ್ಲಿನಿಂದ ಗುಡ್ಡ ಮಾಡ್ತಾರೆ. ಕಲ್ಲಿನಿಂದ ಗುಡ್ಡ. ಲಾಭನ ಹೇಳ್ತಾನೆ, ನೋಡಪ್ಪ ಇದು ಒಂದು ಗುಡ್ಡ, ನಾನು ಯಾವ ಕಾರಣಕ್ಕಾಗಲಿ ಈ ಗುಡ್ಡವನ್ನು ದಾಟಿ ನಿನ್ನ ಬಳಿಗೆ ನಾನು ಬರೋದಿಲ್ಲ. ಅದೇ ರೀತಿಯಲ್ಲಿ ನೀನು ಯಾವ ಕಾರಣಕ್ಕಾದರೂ ಈ ಗುಡ್ಡವನ್ನು ದಾಟಿ ನನ್ನ ಬಳಿಗೆ ಬರಲೇಬಾರದು. ದ ಟಾಕ್ಸ್ ಅಬೌಟ್ ಕಾವನೆಂಟ್, ವೆರಿ ಸ್ಟ್ರಾಂಗ್ ಕಾವನೆಂಟ್. ಅದನ್ನು ಹಾಗೇ ಅವರ ಜೀವಂತದವರೆಗೂ ಅದನ್ನು ನಡೆಸಿಕೊಂಡು ಹೋಗ್ತಾರೆ. ಇದು ಒಂದು ಅನೇಕ ಆತ್ಮಿಕ ಅರ್ಥಗಳಲ್ಲಿ ಒಂದು ಆತ್ಮಿಕ ಅರ್ಥ ನಿಮಗೆ ತಿಳಿಸ್ತೀನಿ. ಅದರ ರೆಫರೆನ್ಸ್ ನೀವು ನೋಡ್ಬೇಕಾ? ರೆಫರೆನ್ಸ್ ಏನಾದ್ರು ಬೇಕಾ? ಆದಿಕಾಂಡ 31:52 ಅದನ್ನು ಒಂದ್ಸಾರಿ ನೋಡ್ತೀವಿ. ಬೇಗ ಬೇಗ ನೋಡ್ಬಿಟ್ರೆ ನಾವು ಬೇಗ ನಾವು ಹೋಗ್ಬಿಡ್ಬೋದು. ಇದಲ್ಲದೆ ಲಾಬಾನನು ಯಾಕೋಬನಿಗೆ, ನಿನಗೂ ನನಗೂ ನಡುವೆ ನಾನು ನಿರ್ಮಿಸಿರುವ ಈ ಕಂಬವನ್ನು ನೋಡು, ಈ ಕುಪ್ಪೆಯನ್ನು ನೋಡು. ಸರಿ, ಈ ಕುಪ್ಪೆಯನ್ನು ನೋಡು ಅಷ್ಟೇ. ಆಮೇಲೆ ಹೋದಮ್ಮ, ಕೇಡು ಮಾಡುವುದಕ್ಕೋಸ್ಕರ ನಾನಂತೂ ಈ ಕುಪ್ಪೆಯನ್ನು ದಾಟಿ ನಿನ್ನ ಬಳಿಗೆ ಬರಕೂಡದು. ಹಾಗೆಯೇ ನೀನು ಈ ಕುಪ್ಪೆಯನ್ನು ಈ ಕಂಬವನ್ನು ದಾಟಿ ನನ್ನ ಬಳಿಗೆ ಬರಕೂಡದು. ಅಷ್ಟೇ. ಇಟ್ಸ್ ಅ ಕವನೆಂಟ್. ದೇ ಮೇಡ್ ಅನ್ ಅಗ್ರಿಮೆಂಟ್. ಈ ಕುಪ್ಪೆ ಎನ್ನುವಂತಹದ್ದು ಒಂದು ಅಗ್ರಿಮೆಂಟ್, ಒಂದು ಒಡಂಬಡಿಕೆ. ದೇವ ಜನರು ಒಡಂಬಡಿಕೆ ಮಾಡುವಾಗ ದೇ ಮಸ್ಟ್ ಬಿ ವೆರಿ ಸ್ಟ್ರಾಂಗ್. ದೇ ಮಸ್ಟ್ ಬಿ ವೆರಿ ಸ್ಟ್ರಾಂಗ್. ಮದುವೆ ಎನ್ನುವಂತಹದ್ದು ಒಡಂಬಡಿಕೆ. ನಾನು ಯಾವಾಗಲೂ ಅದನ್ನು ನೆನೆಸಿದೆ, ಹೌ ಫೇತ್ಫುಲ್ ವಿ ಆರ್. ಈ ಒಡಂಬಡಿಕೆಯಲ್ಲಿ ಹೌ ಫೇತ್ಫುಲ್ ಯಾರು, ಎಷ್ಟು ನಂಬಿಗಸ್ತರಾಗಿ ನಾವಿದ್ದೇವೆ. ಅನೇಕರಿಗೆ ನಾನು ಮದುವೆಗೆ ಹೇಳುವಾಗ, ಮದುವೆಯಲ್ಲಿ ಏನು ಒಡಂಬಡಿಕೆ ಕೊಟ್ಟೆ ಜ್ಞಾಪಕ ಇದೆಯಪ್ಪ ಅಂತ ಅವರು ನನ್ನೇ ಕೇಳ್ತಾರೆ, ಕೊಟ್ಟನಾ ನಾನು? ಅಡಪ್ಪ, ಮದುವೆಯಲ್ಲಿ ನೀನು ಒಡಂಬಡಿಕೆ ಕೊಟ್ಟಿದ್ದು ಗೊತ್ತಿಲ್ವಾ? ಸರಿ, ನಾನು ಹೇಳ್ಕೊಳ್ಳ. ನಾನು ಈಕೆಯನ್ನು ನಮ್ಮ ಮಧ್ಯದಲ್ಲಿ ಅವರೇ ಅಯ್ಯನವರು, ಅವರು ಮದುವೆ ಲೈಸೆನ್ಸ್ ಹೋಲ್ಡ್ರು. ನಾನು ಈಕೆಯನ್ನು ಪ್ರೀತಿಸ್ತೇನೆ, ಸಾಕ್ತೇನೆ, ಸಲಹುತ್ತೇನೆ. ಅದಕ್ಕಿಂತ ಮೊದಲು ಇನ್ನೊಂದು ಹೇಳ್ತಾರೆ, ಇನ್ನೂ ಒಂದು ಬಹಳ ಚೆನ್ನಾಗುತ್ತೆ, ನನ್ನ ಆಸ್ತಿಗೆಲ್ಲ ಹಾಳಾಗಿದೆ, ನನ್ನ ಆಸ್ತಿಗೆಲ್ಲ. ಬಂದು ಕೇಳಿದೆ, ಏನಮ್ಮ ನಿಮ್ಮ ಆಸ್ತಿಗೆಲ್ಲ ನೀನು ಅಂತಂದ್ರೆ, ನಮ್ಮ ಯಜಮಾನ್ರ ಹತ್ರ ಏನು ಆಸ್ತಿ ಇದೆ ಅಂತ ನನಗೆ ಗೊತ್ತಿಲ್ಲ ಆಗ್ತಿದ್ರೆ, ಅಷ್ಟು ಗೋಪ್ಯವಾಗಿಟ್ಟವ್ರೆ ನಮ್ಮ ಇವು ಕವನೆಂಟು. ಯಾಕೆ ಹೇಳಿದೆ ಅಂದ್ರೆ, ಹೇಳು ಅಂದ್ರು ಹೇಳಿದೆ ಅಷ್ಟೇ, ನನಗೇನು ಗೊತ್ತು. ಈಗ ಕವನೆಂಟ್ ಎನ್ನುವಂತಹದ್ದು ಅಷ್ಟು ಚೀಪ್ ಆಗ್ಬಿಟ್ಟಿದೆ. ಇಟ್ ಇಸ್ ಸೋ ಚೀಪ್. ಅದಕ್ಕೆ ನಾನು ಹೇಳೋದು, ಯಾಕೆ ನಾನು ಹೇಳ್ತೀನಿ ಅಂತ ಹೇಳುವಾಗ, ಮದುವೆ ಆಗೋರಿಗೆ ನಾವು ಹೇಳೋರು ಕೇಳಿಸ್ಕೊಳ್ಳೋರು ಈ ಮಸ್ಟ್ ಬಿ ವೆರಿ ಕೇರ್ಫುಲ್. ಭಾಳ ಟೈಟ್ ಮಾಡಿ ಹೇಳ್ಬೇಕು, ಅವ್ರು ಅರ್ಥೈಸ್ಕೊಳ್ಳೋದಕ್ಕಾಗಿ. ಈ ಕವನೆಂಟ್ ಎನ್ನುವಂತಹದ್ದು ನಾನು ಆ ಕಡೆಯಿಂದ ಬರಲ್ಲ, ನೀನು ಈ ಕಡೆಯಿಂದ ಬರಬಾರ್ದು ಅಷ್ಟೇ. ವೆರಿ ಸಿಂಪಲ್ ಫ್ಯಾಕ್ಟ್. ಬಟ್ ಇಟ್ ಹ್ಯಾಸ್ ಡೆಪ್ತ್. ನಾವು ಹಾಗೆ ಮಾಡಬೇಕು. ವಾಗ್ದಾನಗಳು ಯಾವಾಗಲೂ ಅದನ್ನು ಹಿಡ್ಕೊಂಡು ನಡೆಸ್ತಾನೆ. ವಾಗ್ದಾನ ಮಾಡಿದ ಅದನ್ನು ನಂಬಿಗಸ್ತ. ವಾಗ್ದಾನಗಳು ಎಂದಿಗೂ ಬಿದ್ದು ಹೋಗೋದಲ್ಲ. ಸೇಮ್ ನಾವು ಆತನ ಮಕ್ಕಳು ಅದನ್ನು ಹಿಡ್ಕೊಳ್ಳೋಣ. ಎರಡನೇದಾಗಿ ನಾವು ನೋಡುವಂತಹದ್ದು ಬೆಟ್ಟ. ಇವತ್ತು ಬೆಟ್ಟದ ಕುರಿತಾಗಿ ನಾವು ನೋಡೋಣ. ಈ ಬೆಟ್ಟ ಅನ್ನುವಂಥದ್ದು ಯಾವುದಕ್ಕೆ ಸೂಕ್ಷ್ಮವಾಗಿರ್ಬೋದು, ಸ್ವಲ್ಪ ಯೋಚನೆ ಮಾಡಿ. ಒಂದು 2 ನಿಮಿಷ ಟೈಮ್ ಕೊಟ್ಬಿಡ್ತೇನೆ. ಯಾವುದಕ್ಕೆ ಸ್ಕ್ರಾಚ್ ರೇಟ್, ಯಾವುದಕ್ಕೂ ಹೋಲಿಕೆ ಆಗಿರ್ಬೋದು. ಯಾವುದಕ್ಕಮ್ಮ? ಅಮ್ಮ, ಸ್ಥಿರತೆ ಯಾವುದಕ್ಕೆ ಹೋಲಿಕೆ ಆಗಿರ್ಬೋದು? ಯಾವುದು ಒಂದು ಸ್ವಲ್ಪ ನೀವು ಹೊಸ ಒಡಂಬಡಿಕೆ ನೀವು ಚೆನ್ನಾಗಿ ಓದ್ಕೊಂಡು ಏನಮ್ಮ? ಪ್ರೇಯರ್. ಇನ್ನೇನ? ಏನಮ್ಮ? ಆಶ್ರಯ. ಸರಿ, ಯೋಹಾನ 4:20, ಜಾನ್ 4:20. ಯೋಹಾನ 4:20 ಬೇಗ ತಿಳ್ಕೊಳ್ಳಿ. ಯೋಹಾನ 4:20. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು. ಏನ್ ಮಾಡ್ತಿದ್ರಮ್ಮ? ದೇವಾರಾಧನೆ. ಆಗಿನ ಕಾಲದಲ್ಲಿ ಮನೆಯಲ್ಲಿ ಸೇರಿ ಆರಾಧನೆ ಮಾಡುವಂತ ಒಂದು ಇರಲಿಲ್ಲ. ಸ್ವಾಮಿ ಸತ್ತು
ಪುನರುತ್ಥಾನಾಗಿ ಹೋಗಿ ಶವಸ್ಥಾಪನೆ ಆದ್ಮೇಲೆ ಅವರು ಮನೆಗಳಿಗೆ ಕೂತ್ಕೊಂಡು ಆರಾಧನೆ ಮಾಡುವಂತ ಈ ಸಂಸ್ಕಾರ ಪ್ರಾರಂಭ ಆಯ್ತು. ಅದಕ್ಕೂ ಮುಂಚೆ ಆರಾಧನೆ ಮಾಡ್ಬೇಕಾದ್ರೆ ಎಲ್ಲಿ ಮಾಡ್ಬೇಕು ಬೆಟ್ಟ ಎನ್ನುವಂತಹದ್ದು ಬಹಳ ಸುಂದರವಾದ ಸ್ಥಳ, ಏಕಾಂತವಾಗಿರುವಂತಹ ಸ್ಥಳ, ಪ್ರವಾದಿಗಳು ಇರುವಂತಹ ಸ್ಥಳ. ಯಾವಾಗಲೂ ಪ್ರವಾದಿಗಳು ಎಲ್ಲಿ ಅವರು ಇರ್ತದೆ ಪ್ರಿಫರ್ ಮಾಡ್ತಾ ಇದ್ರು ಅಂತ ಹೇಳುವಾಗ ಅವರು ಬೆಟ್ಟದಲ್ಲೇ ಇರ್ತಿದ್ರು. ಅವರು ಯಾರಾದ್ರು ಬರ್ತಾರೆ ಅಂತ ಬೆಟ್ಟದ ಮೇಲೆ ಇಲ್ಲೇ ನೋಡೋರು, ಯಾರು ಬರ್ತಾ ಇದಾರೆ ಪಾಟಿ, ಯಾರನ್ನ ನೋಡಕ್ ಬರ್ತಾ ಇದಾರೆ, ಏನು ಪ್ರಾಬ್ಲಮ್ ಇರಬೇಕು, ಓಡು ಫೈಂಡ್ ಔಟ್ ಅವರ ಅಷ್ಟೇನ ಕಳ್ಸೋರು. ಅವರು ಬೆಟ್ಟದ ಮೇಲೆ ಅವರೆಲ್ಲ ಕಾರ್ಯಗಳು ಬೆಟ್ಟದ ಮೇಲೆ ನಡೀತಾ ಇತ್ತು. ಬೆಟ್ಟ ಎನ್ನುವಂತಹದ್ದು ದೇವ ಜನರಿಗೆ ಒಂದು ವಿಶೇಷವಾದ ಸ್ಥಳ. ನಾವು ಬೆಟ್ಟವನ್ನು ಅಲ್ಲೇ ಗಳಿತೀವಿ. ಬೆಟ್ಟನ ಆ ಬೆಟ್ಟಕ್ಕೆ ನಾವು ಹೋಗ್ಬೇಕು, ವಿಸಿಟ್. ನಾನು ಯಾವಾಗಲೂ ಈ ಒಂದು ಪ್ರಿನ್ಸಿಪಲ್ಸ್ ನಾನು ಅಪ್ಲೈ ಮಾಡಿದೆ. ಸ್ವಾಮಿ ಯಾವಾಗಲೂ ಬೆಟ್ಟಗಳಿಗೆ ಹೋಗ್ತಾ ಇಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕಾಗಿ, ರೂಪಾಂತರ ಹೊಂದಲಿಕ್ಕಾಗಿ, ಹಾಗೂ ಅಲ್ಲಿ ತನ್ನ ಪ್ರಾಣವನ್ನು ಕೊಡ್ಲಿಕ್ಕಾಗಿ. ಬೆಟ್ಟ ಎನ್ನುವಂತಹದ್ದು ಇಟ್ಸ್ ಅ ಫೆಮಿಲಿಯರ್ ಫೇಸ್. ಅವನಿಗೆ ಬಹಳ ಆಶಾದಾಯಕವಾದಂತಹ ಇದು. ಆತನ ಏರಿ ಹೋಗ್ಬೇಕಾದ್ರೂ ಆ ಬೆಟ್ಟದ ಮೇಲಿಂದಲೇ ಏರಿ ಹೋಗ್ತಾನೆ, ತಿರ್ಗಾ ಬರಬೇಕಾದ್ರೆ ಅದೇ ರೀತಿಯಲ್ಲಿ ಬರ್ಲಿಕ್ಕೆ ಹೋಗ್ತಾನೆ. ಬೆಟ್ಟ ಎನ್ನುವಂತಹದ್ದು ನಮ್ಮ ಈ ದಿನದ ಆರಾಧನೆಗೆ ಅದು ಆರಾಧನೆ ಮಾಡುವಂತ ಸ್ಥಳ. ನಮ್ಮ ಹಿರಿಯರು ಆರಾಧನೆ ಮಾಡ್ತಾರೆ. ಗುಡ್ಡ ಎನ್ನುವಂತಹದ್ದು ಟಾಕ್ಸ್ ಅಬೌಟ್ ಕವರ್. ಬೆಟ್ಟ ಎನ್ನುವಂತಹದ್ದು ಟಾಕ್ಸ್ ಅಬೌಟ್ ವರ್ಷಿಪ್. ಮೌಂಟನ್. ಈಗ ಮೂರನೇದಾಗಿ ಬೇಗ ಪರ್ವತ. ಪರ್ವತ ಅಂತ ವರ್ಡ್ ಬಂದಿದ್ದೆ ನೀವು ಟಕ್ ಅಂತ ಹೇಳ್ಬಿಡ್ಬೇಕು ನನಗೆ. ಆಕ್ಷನ್ ಅಂಡ್ ರಿಯಾಕ್ಷನ್. ಆಕ್ಷನ್, ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಏನು ಕೊಡ್ಬೇಕು? ಥರ್ಡ್ ಲಾ ಆಫ್ ಮೋಷನ್. ಆಕ್ಷನ್ ಅಂಡ್ ರಿಯಾಕ್ಷನ್. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಒಂದು ಬಾಲ್ ಹೊಡೆದ್ರೆ ಎಷ್ಟು ಫೋರ್ಸ್ ಹೊಡಿತೀನೋ ಅಷ್ಟೇ ಫೋರ್ಸ್ ಬರ್ತದೆ. ಆಕ್ಷನ್ ಅಂಡ್ ರಿಯಾಕ್ಷನ್ ಈಕ್ವಲ್ ಅಂಡ್ ಆಪೋಸಿಟ್. ಥರ್ಡ್ ಲಾ ಆಫ್ ಮೋಷನ್. ಹಾಗೆ ನಾನು ಆಕ್ಷನ್ ಅಂದಿದ್ದೆ, ನಮ್ಮ ರಿಯಾಕ್ಷನ್ ಹೆಂಗ್ ಬಂದ್ಬಿಡ್ಬೇಕು ಅಂತ ನಾನು ಈ ಪ್ರಶ್ನೆ ಕೇಳಿದ ಇಲ್ವೋ ನಿಮ್ಮ ಉತ್ತರ ಹಾರ್ನ್ ಬಂದ್ಬಿಡ್ಬೇಕು. ಪರ್ವತ ಎಷ್ಟೋ ಪ್ರಸಂಗ ಕೇಳ್ಬಿಟ್ಟಿರ್ತೀನಿ ನೀವು. ಪರ್ವತ ಪ್ರಸಂಗ ಅಂತ ಪ್ರಸಂಗ, ಇಂಥ ಪ್ರಸಂಗ ಅಂತ. ಆದ್ರೆ ನಾನು ಒಂದೇ ಒಂದು ಕ್ಲೂ ಕೊಟ್ಬಿಡ್ತೀನಿ. ಪರ್ವತ ಅಂದ್ರೆ ನಿಮ್ಗೆ ಏನ್ ಫ್ಲಾಶ್ ಆಗ್ತದೆ? ಇಫ್ ಯು ಆರ್ ಫ್ಯಾಮಿಲಿಯರ್ ವಿತ್ ದ ವರ್ಸಸ್, ನೀವು ದೇವರ ವಾಕ್ಯದಲ್ಲಿ ನೀವು ಬಹಳ ನುರ್ತವರಾಗ್ಬಿಟ್ಟಿದ್ರೆ ನಿಮ್ಗೆ ಆ ವರ್ಡ್ ಬಂದಿದೆ ಸಾಕು, ಚಕ್ ಅಂತ ಜಂಪ್ ಮಾಡ್ಬಿಡ್ತೀರಿ. ಏನಮ್ಮ? ಎನಿಥಿಂಗ್ ಎಲ್ಸ್? ನಾನು ಹೇಳಿದ್ಮೇಲೆ ನೀವು ಇಷ್ಟೇನು ಕೀರ್ತನೆಗಾರ ಪುಸ್ತಕದಲ್ಲಿ ಏನಿದೆ? ನಾನು ಕರೆಕ್ಟಾಗಿ ಹೇಳ್ಬೇಕಾದ್ರೆ ಸುಮ್ಮನೆ ನಾನು ಕಣ್ಣೆತ್ತಿ ನೋಡಿ, ಅಯ್ಯ ಅವ್ರು ಹೆಂಗ್ ಹೇಳ್ತಾರೆ ನೋಡಿ. ನಾನು ಸುಲಭ, ನಾನು ಕಣ್ಣೆತ್ತಿ, ನಾ ಸುಮ್ಮನೆ ಪರ್ವತ ನೋಡ್ಲಿಲ್ಲ. ದೇವ್ರ ವಾಕ್ಯ ಬಹಳ ಚಂದ, ಅರ್ಥ ಮಾಡ್ಕೊಳ್ರಿ. ನಾನು ಕಣ್ಣೆತ್ತಿ ಪರ್ವತ ಕೆಳಗಡೆ ನೋಡುತ್ತೇನೆ. ಕಣ್ಣೆತ್ತಿ ನೋಡು. ನನಗೆ ಸಹಾಯಗಳು ಎಲ್ಲಿಂದ ಬರ್ತದೆ? ಮುಂದೆ ಬೇಡ, ಅಲ್ಲಿಂದೇ ನನಗೆ ಬರ್ತದೆ. ಏನು ಪರ್ವತದಲ್ಲಿ ಯಾರವ್ರೆ? ನಾವೇನ್ ಬರ್ತದೆ? ಪ್ರೆಸೆನ್ಸ್ ಆಫ್ ಗಾಡ್, ದೇವರ ಸಹಾಯ ಉಂಟ. ಪರ್ವತ ನನಗೆ ಸಹಾಯ ಕೊಡಲ್ಲ, ಖಂಡಿತವಾಗಿಯೂ ಪರ್ವತ ನನಗೆ ಸಹಾಯ ಕೊಡಲ್ಲ. ನಾ ಪರ್ವತ ಮುಂದೆ ಹೋಗಿ ಸಾಯಬೇಕು ಅಂತ ಹೇಳಿದ್ರೆ ಪೊಲೀಸ್ ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡ್ತೇನೆ ಅಂತ ಹೇಳುವಾಗ ನಾ ದೇವರನ್ನೇ ದೃಷ್ಟಿಸಿ ನೋಡ್ತೇನೆ. ಅದರಿಂದ ಪರ್ವತ ಎನ್ನುವಂತಹದ್ದು ದೇವರ ವಾಕ್ಯದಲ್ಲಿ ಕೀರ್ತನೆ 121 ಅಷ್ಟೇ. ಓದ್ಬಿಡಪ್ಪ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಸಾಕು. ಈಗ 3 ವಿಷಯ ಗೊತ್ತಾಗಬೇಕು. ಗುಡ್ಡ ಕವರೆಂಟ್, ಬೆಟ್ಟ ವಾರ್ಶಿಪ್, ಪರ್ವತ ಹೆಲ್ಪ್. ಈಗ ಗೊತ್ತಾಯ್ತಾ? ಅಂದ್ರೆ 3 ಅರ್ಥನಾ? ಇಲ್ಲ, ನಾನು ಹೇಳಿದ್ದು 3 ಅರ್ಥ ಅಷ್ಟೇ. ನೀವು ಸ್ವಲ್ಪ ಸರ್ಚ್ ಮಾಡಿ, ಈ ಆಂಗಲ್ ನೀವು ಸರ್ಚ್ ಮಾಡಿ. ಕೀಪ್ ಆನ್ ಸರ್ಚಿಂಗ್. ಸರ್ಚ್ ದ ಸ್ಕ್ರಿಪ್ಚರ್ ಅಂತ ಹೇಳ್ತೇವೆ ನಾವು. ಅಂದ್ರೆ ನೀವು ಈ ಆಂಗಲ್ ನೀವು ನೋಡ್ತು ಅಂದ್ರೆ ನೀವು ಒಂದೊಂದು ಇದಕ್ಕೆ 10 ಮೀನಿಂಗ್ ಇಟ್ಕೊಂಡ್ ಬಂದ್ಬಿಡ್ಬೋದು. ಆ ರೀತಿಯಾಗಿ ನೀವು ಓದ್ಬೇಕು.
ಇದು ನಾನು ನಿಮಗೆ ಒಂದು ಕ್ಲೂ, ಒಂದು ಮಾಡೆಲ್ ನಿಮಗೆ ಕೊಟ್ಟಿದ್ದೆ. ಈಗ ನಮ್ಮ ಅಧ್ಯಯನ ಬೆಟ್ಟಗಳು. ಬೆಟ್ಟ ಸತ್ಯವೇದ ಪುಸ್ತಕದಲ್ಲಿ ಅನೇಕ ಬೆಟ್ಟಗಳನ್ನು ನಾವು ಹೋಗ್ತೇವೆ. ಬೆಟ್ಟ ದಿಸ್ ಇಸ್ ಇನ್ ಬಿಟ್ವೀನ್, ಗುಡ್ಡಕ್ಕೂ ಪರ್ವತಕ್ಕೂ ಮಧ್ಯ ಇರುವಂತಹದ್ದೇ ಬೆಟ್ಟ. ಈ ಬೆಟ್ಟಗಳ ಕುರಿತಾಗಿ ನಾವು ಕಲೀಲೇಬೇಕು. ಒಬ್ಬ ವಿಶ್ವಾಸಿಯಾದವನು ನಾನು ಬೆಟ್ಟಗಳ ಕುರಿತಾಗಿ ಕೆಲವು ವಿಷಯಗಳನ್ನು ನಾನು ಕಲಿಯಬೇಕು. ನಾನು ನೋಡುವಂತಹ ಮೊದಲನೇ ಬೆಟ್ಟ ಅದು ಅರಾರೋಟ್ ಬೆಟ್ಟ. ಆದಿಕಾಂಡಗಳ ಪುಸ್ತಕ 8ನೇ ಅಧ್ಯಾಯ 4ನೇ ವಚನ ಓದ್ಬಿಡಿ. 7ನೆಯ ತಿಂಗಳಿನ 17ನೇ ದಿನದಲ್ಲಿ ನಾವೆಯು ಅರಾರಟ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತು. ಸಾಕು, ಎಲ್ಲರೂ ಓದಿದ್ರಲ್ಲ. 7ನೇ ತಿಂಗಳಿನ 14ನೇ ದಿನದಲ್ಲಿ ನಾವೇ, 17ನೇ ದಿನದಲ್ಲಿ ನಾವೇ. ಈಗ ನಾವೇ ಬಗ್ಗೆ ಸ್ವಲ್ಪ ಒಂದು ಸ್ಮಾಲ್ ಐಡಿಯಾ. ಆಗಿನ ನಾವೇ, ಈಗಿನ ನಾವೇ, ಇವೆರಡಕ್ಕೂ ನಾವು ಸ್ಟಡಿ ಮಾಡ್ಕೊಳ್ಳೋಣ. ದೇವರು ಯಾಕೆ ನಾವೆಯನ್ನು ನಿರ್ಮಾಣ ಮಾಡಲಿಕ್ಕೆ ನೋಹನಿಗೆ ಹೇಳ್ತಾನೆ? ವಾಟ್ ಇಸ್ ದ ರೀಸನ್ ಬಿಹೈಂಡ್? ಸ್ಟ್ರಾಂಗ್ ರೀಸನ್. ಸುಮ್ಮನೆ ಹೇಳ್ತಾರ ದೇವರು? ಸುಮ್ಮನೆ ಹೇಳ್ತಾರ ನಾವೇ ಕಟ್ಟಪ್ಪ ಅಂತ ಹೇಳಿದ್ರೆ ಅವ್ರ ಮನೆ ಕೆಲಸ ಇಲ್ಲ. ವಾಟ್ ಇಸ್ ದ ಸ್ಟ್ರಾಂಗ್ ರೀಸನ್? ಯಾಕೆ ನೋಹನಿಗೆ ನೀನು ನಾವೇ ಕಟ್ಟು? ಯಾಕೆ ಅಂದ್ರೆ ಹಿಂದೆ ಏನ್ ನಡೀತು? ಎಲ್ಲಾ ದೇಹಗಳಿಗೆ ಅಂತ್ಯವನ್ನು ತೀರ್ಮಾನಿಸಿದ್ದಾರೆ. ಯಾಕೆ ಅಂತ ತೀರ್ಮಾನಿಸ್ತು? ಪಾಪ. ನೀವು ಅದ್ನ ಹೇಳಿಲ್ಲ. ಪಾಪ, ಇಂಥ ಪಾಪ, ನೆನೆಸಲಾರದ ಪಾಪ. ದೇವಪುತ್ರರು, ಮನುಷ್ಯ ಪುತ್ರಿಯರು ಯಾವ ಇದೇ ಇಲ್ಲ, ಯಾವ ಒಂದು ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ. ದೇವರ ಒಂದು ಐಡಿಯಾ ಅಲ್ಲ, ದೇವರ ಒಂದು ಯೋಚನೆ ಅಲ್ಲ, ದೇವರ ಒಂದು ಪ್ಲಾನ್ ಅಲ್ಲ, ದೇವರ ಒಂದು ತಿಳುವಳಿಕೆ ಇಲ್ಲ, ಏನಿಲ್ಲ. ಅವರೇ ಯೋಚನೆ ಮಾಡಿ ಎಲ್ಲ ಭಯಂಕರ ಕಾರ್ಯಗಳನ್ನು ನಡೆಯುವಾಗ ದೇವರ ಒಂದು ಮುಂದೆ ಪಾಪ ಎನ್ನುವಂತಹದ್ದು ಮೇಲೆ 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 ಬರ್ತಾ ಇರುವಾಗ ದೇವರು ಏನ್ ಮಾಡ್ತಾನೆ? ಎಲ್ಲವನ್ನು ಅಳಿಸ್ಬಿಡ್ಬೇಕು. ದಟ್ ವಾಸ್ ಹಿಸ್ ಐಡಿಯಾ. ಆದ್ರೆ ನೋಹ ಎನ್ನುವಂತವನು ಒಂದು ನೀತಿವಂತ, 2 ತಪ್ಪಿಲ್ಲದವ, ತಪ್ಪಾಡಿದ. 3ನೇದು ದೇವರೊಂದಿಗೆ ನಡೀತಾ ಆಯ್ತಾ. ಅವನನ್ನು ಸೆಲೆಕ್ಟ್ ಮಾಡ್ತಾನೆ. ಒಂದು ನಾವೇ ನಿನ್ನ ಒಂದು ಯೋಚನೆ ಪ್ರಕಾರ ಅಲ್ಲ, ನನ್ನ ಯೋಚನೆ ಪ್ರಕಾರ. ನೋಹನ್ ಏನ್ ಮಾಡ್ತಾನೆ? ನೋಹನ ನಾವೇನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ರೆ ಒಂದು ವಿಷಯ ನೀವು ಅರ್ಥ ಮಾಡ್ಕೊಳ್ರಿ, ಅವನ ಕುಟುಂಬದವರು, ಅವನ ಹೆಂಡತಿ ಆಗಿರ್ಬೋದು, ಅವನ 3 ಗಂಡು ಮಕ್ಕಳಾಗಿರ್ಬೋದು, ಅವನ 3 ಸೊಸೆಯಂದಿರಾಗ್ಬೋದು. ಇದು ಒಂದು ಸ್ಟ್ರೇಂಜ್. ಮಗ ಸಪೋರ್ಟ್ ಮಾಡಬಹುದು. ಆದರೆ ಬಿಗ್ ಕ್ವಶನ್ ಮಾರ್ಕ್. ಇವ್ರು ಸಪೋರ್ಟ್ ಮಾಡ್ತಾರ? ನಡ್ಕರ ಕಾರ್ಯಮಪ್ಪ. ನಮ್ ತಂದೆ ಅಂದ್ಬಿಟ್ಟು ನಾನು ಹೋಗ್ತೀನಿ, ಜೊತೆಗೆ ಕಷ್ಟಪಡ್ತಾವ್ರೆ, ವೃದ್ಧಾಪ್ಯದಲ್ಲಿದ್ದಾರೆ, ನಾನು ಹೆಲ್ಪ್ ಮಾಡ್ತೀನಿ ಅಂತ. ಅರೆ ನಮ್ಮ ಮನೆಗೆ ಬಂದ ಹೆಣ್ಮಕ್ಳು ಮಾಡ್ತಾರೆ ಅಂತ ವರ್ಷ ಗ್ಯಾರಂಟಿ? ಗ್ಯಾರಂಟಿ. It talks about family unity, spiritual unity. ಒಂದು ವಿಶೇಷವಾದ ಕಾರ್ಯವನ್ನು ಮಾಡಬೇಕಾದ್ರೆ ಎವ್ರಿ ಒನ್ ಅವರು ಆ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರೆ ದೇ ವಿಲ್ ಬಿ ಬೆನಿಫಿಟೆಡ್. ಪ್ರತಿಯೊಬ್ಬರಿಗೂ ಇದು ಅನ್ವಯ ಆಗುತ್ತೆ. ನಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ನಾವು ಹೆಣ್ಣು ಮಕ್ಕಳನ್ನು ತರುವಾಗ ಅವರು ನಮ್ಮೊಂದಿಗೆ ಸೆಣೆದು ಅವರು ನಮ್ಮೊಂದಿಗೆ ಒಟ್ಟಾಗಿ ಕೆಲಸ ಮಾಡುವುದಾದ್ರೆ ದೇವರ ದೃಷ್ಟಿಯಲ್ಲಿ ದೇ ವಿಲ್ ಬಿ ಬೆನಿಫಿಟೆಡ್. ಕುಟುಂಬದ ಅನ್ಯೋನ್ಯತೆಗೆ ಎಲ್ಲರೂ ಸೇರಿ ಅವರು ಕೆಲಸ ಮಾಡ್ತಾರೆ. ಕೆಲಸ ಮಾಡಿದಾಗ ಏನ್ ಸಿಗ್ತದೆ ಅವರಿಗೆ? ಒಂದು ನಾವೇ ಸಿಗ್ತದೆ. ನಾವೇ ಸಿಕ್ಕಿದಾಗ ಏನ್ ಮಾಡ್ತಾರೆ? ಎಲ್ಲ ಎಷ್ಟು ಜನ ಟುಗೆದರ್? 8 ಜನ ನಾವೇ ಒಳಗೊಟ್ಟಾಗ್ತಾರೆ. ಸೇರಿ ಅವರು ರಕ್ಷಿಸಲ್ಪಡ್ತಾರೆ. ನಾವು ಯಾರಿಗೆ ಹೋಲಿಸ್ತೇವೆ ಈ ದಿನದಲ್ಲಿ?
ನಾವೇನು ಯಾರು ಹೋಲಿಸ್ತೇವೆ? ಆದಿ ಭಾಗದಲ್ಲಿ ಇದ್ದಂತ ನಾವೇ, ಆದಿಕಾಂಡ ಪುಸ್ತಕದಲ್ಲಿ ನಾವು ಓದಿದಂತ ನಾವೇ. ಯಾರಿಗೆ ನಾವು ಹೋಲಿಸ್ತೇವೆ? ಈಗ ಯಾರಿಗೆ ಹೋಲಿಸ್ತಾ ಇದ್ದೇವೆ? ಯಾಕೊಬ್ಬನಿಗ, ಮೋಶಗ, ಯಾರಿಗಮ್ಮ? ಯೇಸು ಸ್ವಾಮಿ, ಯೇಸು ಸ್ವಾಮಿಯೇ ನಾವೇ. ಈ ಲೋಕದಲ್ಲಿ ನಮ್ಮನ್ನು ರಕ್ಷಿಸಿ ತನ್ನ ನಾವೇ ಒಳಗೆ ಇರಿಸಿಕೊಂಡವನು, ತನ್ನ ದೇಹದಲ್ಲಿ ಇರಿಸಿಕೊಂಡವನು, ನಮ್ಮ ದೇಹದ ಮುಖಾಂತರ ಕಾದು ಕಾಪಾಡಿ ನಡೆಸ್ತಾ ಇರುವಂತವ್ರು ಯಾರು ಅಂತ ಹೇಳುವಾಗ ಅದು ಕರ್ತನಾದ ಯೇಸು ಸ್ವಾಮಿಯ ಆ ನಾವೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಈ ದಿನ ನಾವೇ ಪ್ರಯಾಣ ಮಾಡ್ತದೆ, ಮಳೆ ಬಂದಾಗ ಪ್ರಯಾಣ ಮಾಡ್ತದೆ, ಮಳೆ ನಿಂತಾಗ ದೇವರೇನು ಹೇಳ್ತಾನೆ? ಆ ನಾವೆಗೆ ನಿಲ್ಲು, ಸ್ಟಾಪ್. ಎಲ್ಲಿ ನಿಲ್ಲು? ಗಾಡ್ ಹ್ಯಾಸ್ ಅ ಸ್ಪೆಸಿಫಿಕ್ ಪ್ಲೇಸ್, ಒಂದು ಸ್ಪೆಸಿಫಿಕ್ ಪ್ಲೇಸ್, ನಿರ್ದಿಷ್ಟವಾದ ಸ್ಥಳ ಅವನು ಹೇಳಿದ. ಆ ಸ್ಥಳದಲ್ಲೇ ನಿಂತ್ಕೊಳ್ಬೇಕು. ಅದು ಅರಾರೋಟ್ ಬೆಟ್ಟ. ಅರಾರೋಟ್ ಎನ್ನುವಂತಹ ಪದಕ್ಕೆ ಇರುವಂತಹ ಅರ್ಥ ಏನು ಗೊತ್ತಾ? ಪರಿಶುದ್ಧ, ಹೋಲಿ, ಹೋಲಿ, ಹೋಲಿ. ಅದರ ಮೇಲೆ ನಿಲ್ಲಿ. ನಂತರ ಅವರು ಅಲ್ಲಿಂದ ಇಳಿದು ಬರ್ತಾರೆ. ಲೋಕವೆಲ್ಲ ನೀವು ಹರಡ್ಕೊಳ್ರಿ. ಆ 3 ಗಂಡು ಮಕ್ಕಳ ಸಂತಾನವೇ ಈಗ ಇರುವಂತಹ ಸಂತಾನ. ಶೇಮ್, ಹಾಮ್, ಎಫೆಟ್ ಇವರ ಸಂತಾನವೇ ನಮ್ಮ ಎಲ್ಲಾ ಸಂತಾನಗಳು. ನಾವು ಆ ಸಂತಾನದಲ್ಲಿ ಬರ್ತೀವಿ. ಇವರು ಲೋಕದಲ್ಲೆಲ್ಲ ಹಾಡಿಕೊಟ್ರು. ಯಾವ ವಿಷಯದಲ್ಲಿ ದೇವರು ಅದನ್ನು ಸೃಷ್ಟಿ ಮಾಡಿ ಕಳಿಸೋನು ಅಂತ ಹೇಳುವಾಗ ಆ ಪರಿಶುದ್ಧತೆಯಲ್ಲಿ ನೀವು ಜೀವಿಸಬೇಕು. ಧರ್ಮಸ್ಥ ಇದೆಯಾ? ನಾನು ಯಾಕೆ ನಾವೇ ಉಂಟು ಮಾಡದೆ ಗೊತ್ತಾ? ಜನರನ್ನು ಕೊಲ್ಲಿಕ್ಕೆ, ಪ್ರಕೃತಿಯನ್ನು ಹಾಳು ಮಾಡಲಿಕ್ಕೆ. ಇಡೀ ಲೋಕ, ಪ್ರಕೃತಿ, ಜನ ಎಲ್ಲ ಹಾಳಾಗಿ ಅವರೆಲ್ಲರನ್ನು ಹಾಳು ಮಾಡಿ, ನೀರಿನಿಂದ ಹಾಗೆ ಮಾಡಿ ಎಲ್ಲವನ್ನು ಹಾಳು ಮಾಡಿ ನಿಮ್ಮನ್ನು ಮಾತ್ರ ಇಟ್ಕೊಂಡಿದ್ದೀವಿ. ಇದನ್ನು ಅರಾರೋಟ್ ಪರ್ವತ ಮೇಲೆ ನಿಮ್ಮನ್ನು ನಿಲ್ಲಿಸಿ ಅಲ್ಲಿಂದ ಇಳಗಿಸಿ ನಾನು ಭೂಲೋಕದಲ್ಲೆಲ್ಲ ನಿಮ್ಮನ್ನು ಹೋಗ್ರಿ ಅಂತ ಹೇಳುವಾಗ ಜಸ್ಟ್ ಲೈಕ್ ದಟ್ ನೀವು ಹೋಗ್ಬೇಡಿ. ಬಿ ಹೋಲಿ, ದಟ್ಸ್ ದ ಐಡಿಯಾ. ನೀವು ಪರಿಶುದ್ಧರಾಗಿ ಜೀವಿಸಬೇಕು. ಕ್ರಿಸ್ತನ ನಾವೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಹೌದಾ? ನಾವೆಲ್ಲರೂ ಕ್ರಿಸ್ತನ ನಾವೇ ಒಳಗೆ ಮೆಂಬರ್ಸ್. ಕರ್ತನು ನಮ್ಮೆಲ್ಲರನ್ನು ಪಾಪದ ಲೋಕದಿಂದ ಬಿಡುಗಡೆ ಮಾಡಿ ನಮ್ಮನ್ನು ರಕ್ಷಿಸಿ ನಮ್ಮನ್ನು ಕಾಪಾಡಿ ಈ ದಿನ ನಮ್ಮನ್ನು ಈ ಲೋಕದಲ್ಲಿ ನಾವು ಇರುವ ತನಕ ಜೀವಿಸುವ ಹಾಗೆ ಈ ಲೋಕದಲ್ಲಿ ಇರಿಸಿದ್ದಾನೆ. ಅವಲಾಗ್ ವಿ ಡೋಂಟ್ ನೋ. ಆತನು ಬರ್ಬೋದು ಒಳ್ಳೇದಾಗ್ತದೋ ಬೇಗ ಆಗ್ತದೋ ಅಥವಾ ನಾವು ಸಾಯುವುದು ಹತ್ತಿರವಾಗ್ತದೋ, ವಿ ಡೋಂಟ್ ನೋ. ವಿಚವರ್ ಇಸ್ ಅರ್ಲಿಯರ್, ವಿ ಡೋಂಟ್ ನೋ. ಆದರೆ ನಮಗೆ ಒಂದು ಸಿಸ್ಟಮ್, ಒಂದು ವಿಷಯ ಉಂಟು. ಬಿ ಹೋಲಿ ಆಸ್ ಐ ಆಮ್ ಹೋಲಿ. ನಾನು ಪರಿಶುದ್ಧನಾಗಿರುವ ಹಾಗೆ ನೀವು ಈ ಲೋಕದಲ್ಲಿ ಪರಿಶುದ್ಧರಾಗಿರ್ಬೇಕು. ದಟ್ ಇಸ್ ದ ಐಡಿಯಾ. ಅದಕ್ಕಾಗಿ ನಾನು ಅರಾರೋಟ್ ಪರ್ವತದಲ್ಲಿ ನಿಲ್ಲಿಸಿದ್ದೀನಪ್ಪ. ಅದಕ್ಕಾಗಿ ನಾನು ಕ್ರಿಸ್ತನ ದೇಹದ ಮೇಲೆ ನಿಮ್ಮನ್ನು ಇರಿಸಿದ್ದೇನಪ್ಪ. ಆ ದೇಹದಿಂದ ನಾನು ಈ ಲೋಕದಲ್ಲಿ ನಿಮ್ಮನ್ನು ಇರಿಸಿದ್ದೀನಪ್ಪ. ಆಫ್ಟರ್ ಯುವರ್ ಸ್ಯಾಂಟಿಫಿಕೇಶನ್, ಶುದ್ಧೀಕರಣ ಆದ ನಂತರ ನಿಮ್ಮನ್ನು ಶುದ್ಧ ಮಾಡಿ ಈ ಲೋಕದಲ್ಲಿ ಬಿಟ್ಟಿದ್ದೇನೆ. ನೀವು ಒಬ್ಬೊಬ್ಬರೂ ಸಹ ಪರಿಶುದ್ಧರಾಗಿ ಜೀವಿಸಬೇಕು. ಇದು ನಮ್ಮ ಮೇಲೆ ಇರುವಂತಹ ಜವಾಬ್ದಾರಿ. ಹೇಗೆ ನಾವು ಇದನ್ನು ತಗೊಳ್ತೇವೆ ವಿ ಡೋಂಟ್ ನೋ, ಬಟ್ ಯು ಟೇಕ್ ಇಟ್ ಸೀರಿಯಸ್ಲಿ. ಆಮ್ ಐ ಹೋಲಿ? ನಾನು ಪರಿಶುದ್ಧನ? ಸ್ವಲ್ಪ ನಾನು ತಗೊಳ್ರಿ. ಜಸ್ಟ್ ಐ ವಿಲ್ ಟೇಕ್ ಇಟ್ ಅಸ್. ನನ್ನ ಯೌವನ ಪ್ರಾಯದಲ್ಲಿ ನಾನು ಪರಿಶುದ್ಧನಾಗಿದ್ದೇನೆ. ದಟ್ಸ್ ವೆರಿ ಇಂಪಾರ್ಟೆಂಟ್, ಕ್ರೂಷಿಯಲ್ ಸ್ಟೇಜ್. ಯಾಕಂದ್ರೆ ಸೈತಾನ್ ಅಟ್ಯಾಕ್ ಬರುವಂತಹದ್ದು ಆ ಸಣ್ಣ ಮಗುವನ್ನು ಅಟ್ಯಾಕ್ ಮಾಡಲ್ಲ. ಸಣ್ಣ ಇನ್ಫೆಂಟ್ ಬೇಬಿ ಇದನ್ನ ಅದನ್ನ ಹೋಗಿ ಸೈತಾನ ಅನ್ನಲ್ಲ ಅಂತನಾ? ನಿನ್ನಂತಾನೆ. Be careful. ಆದ್ರೆ ಒಬ್ಬ ಯೌವನಸ್ಥ ಇದ್ರೆ ನೋಡಿ, ಒಂದು ಯೌವನ ಮಗಳಿದ್ರೆ ಅವಳ ಸುತ್ತಲೇ ಸುತ್ತನೇ ಯಾವಾಗ, ಏನು, ಹೇಗೆ, ಯಾವ ರೀತಿಯಲ್ಲಿ, ವಾಟ್ ವಾಸ್ ಇಸ್ ವೀಕ್ ಪಾಯಿಂಟ್ ಎಲ್ಲವನು ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನನ್ನ ಜಗದಲ್ಲಿ ನೀ ಏನಾಗಬೇಕು, ನನ್ನನ್ನು ನಿನ್ನ ಹೆಸರು ಹಾಕೊಂಡ್ಬಿಡ್ಬೇಕು. ಡೆಸ್ಟಿನೇಷನ್ ಯಾವ ಕ್ಲಾಸು ಯಾವ ಸೆಕ್ಷನ್ನು ಎಲ್ಲ ಬರ್ಕೊಬಿಟ್ಟು
ನಮ್ಮೆಲ್ಲ ಇದು ಬಯೋಡಾಟ ಇರ್ಬೇಕು ಅಲ್ಲಿ. ಇದು ನನಗೆ ಅಪ್ಪ ಹೇಳಿರೋದು, ನನಗೆ ನನಗೆ ಯು ಬಿ ಹೋಲ್. ಯೌವನ ಪ್ರಾಯದಲ್ಲಿ ಆ ಒಂದು ಹೋಲಿನೆಸ್ ಅನ್ನುವಂಥದ್ದು ಆ ಫೌಂಡೇಶನ್ ಬಂತು ಅಂದ್ರೆ ಆಲ್ಮೋಸ್ಟ್ ಯು ಒನ್ ದ ಬ್ಯಾಟಲ್. ಆಲ್ಮೋಸ್ಟ್ ಒಂದು ಸ್ವಲ್ಪ ಅಲ್ಲಿ ಲಿಟಲ್ ಬಿಟ್ ಈ ಕಡೆ ಆ ಕಡೆ ವಾಲ್ತು ಅಂದ್ರೆ ದೇರ್ ಇಟ್ಸ್ ದ ಮ್ಯಾಟ್. ನೆಕ್ಸ್ಟ್ ಕಮ್ಸ್ ಯಾವ್ದು ಬರ್ತದೆ ಪರಿಶುದ್ಧ ವಿವಾಹಾಲು ಹೋಲಿ ಮ್ಯಾಟ್ರಿಮೋನಿ. ನಾನು ಇನ್ವಿಟೇಷನ್ ನಮ್ಮ ಮನೆಗೆ ಕೊಡೋದು, ಅಯ್ಯ ಮನೆಗೆ ಹೋಗ್ಬೇಕು. ಸ್ಟಾರ್ಟಿಂಗ್ ನೋಡಿದ್ರೆ ಒಂಬೆಟ ಗುಡಿಸಿದ ಪರಿಶುದ್ಧ ವಿವಾಹಾಲು ಅರಿಹುಲಿ. ಇಲ್ಲ ನಾನು ಹೇಳಿಲ್ಲ ಇದು ಹೊಡಿಯಕ್ಕೆ, ಪ್ರಶ್ನೆ ನೋಡಿದ್ಬಿಟ್ಟು ಅವ್ನು ಮತ್ತೆ ಯಾಕೆ ಓಡಿಸ್ದೆ? ಮತ್ತೆ ಅದ್ರ ಅರ್ಥ ಏನು ಗೊತ್ತೇ? ನಿನ್ನ ಮದುವೆ ನೀನೂ ಪರಿಶುದ್ಧ, ಆ ಹುಡುಗಿನೂ ಪರಿಶುದ್ಧ, ಇವರಿಬ್ರು ಪರಿಶುದ್ಧರಾಗಿ ಮದುವೆ ಮಾಡ್ತಾವ್ರಪ್ಪ. ಮದುವೆ ಎನ್ನುವಂಥದ್ದು ಡೋಂಟ್ ಟೇಕ್ ಇಟ್ ಲೈಕ್ ದೇವರ ಒಂದು ವಿಶೇಷವಾದ ಸ್ಥಾಪನೆ. ನಾನು ಆ ವಾಕ್ಯಗಳನ್ನು ಓದುವಾಗ ಆಳವಾಗಿ ಧ್ಯಾನ ಮಾಡ್ತೇನೆ. ನಾವು ಈ ದಿನ ಮದುವೆಯನ್ನು ಬಿಟ್ಟು ವೆರಿ ಲೈಟ್, ಅಲ್ಪವಾಗಿ, ಲಘುವಾಗಿ, ಅರ್ಥಹೀನವಾಗಿ. ಯಾಕೆ? ವೇರ್ ಲೈಸ್ ದ ಮಿಸ್ಟೇಕ್? ನಮಗೆ ಮದುವೆ ಆಗಂತವ್ರಿಗೆ ABCD ಗೊತ್ತು, ಮದುವೆ ಆದವ್ರ ಮಗವ್ರಿಗೆ ABCD ಗೊತ್ತು. ಒಬ್ರು ಕೇಳಿದ, ನನ್ನ ಮದುವೆ ಯಾಕೆ ಆಗ್ತೀಯ ಅಂತ. ನಮ್ಮ ಅಪ್ಪ ಹೇಳಿದ್ರು, ನಾಳೆ ನಿಮ್ಮಪ್ಪ ಇನ್ನೊಂದು ಹೇಳ್ತಾರೆ ಮಾಡ್ತೀಯ. ಮದುವೆಯ ಒಂದು ತಾತ್ಪರ್ಯ ತಿರುಳು ಗೊತ್ತಿಲ್ಲ. ಅದಕ್ಕಾಗಿ ಮದುವೆ ಕುರಿತಾದ ಆತ್ಮಿಕ ಅಂಶಗಳನ್ನು ತಿಳಿಯದವರಿಗೆ ಮದುವೆ ಕೊಡ್ಲೇಬಾರದು. ನಾನು SLC ಓದುವಾಗ ಒಂದು ರೂಲ್ ಇತ್ತು, ಈಗ ಅದೆಲ್ಲ ಇಲ್ಲ. ಸೆಲೆಕ್ಷನ್ ಅಂತ ಕೇಳ್ತಾರೆ. ಸೆಲೆಕ್ಷನ್ ಅಂದ್ರೆ ಅದೇ ಎಕ್ಸಾಮಿನೇಷನ್ ಬರೋದಕ್ಕೂ ಮುಂಚೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋರು. ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ನಮ್ಮ ಪೇಪರ್ ಎಲ್ಲ ವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ನಮಗೆ ಸೆಲೆಕ್ಟೆಡ್ ಅಂದ್ರೆ ಅರ್ಥ ಏನು? ನೀನು ಯು ಕ್ಯಾನ್ ಗೋ ಫಾರ್ ಎಕ್ಸಾಮಿನೇಷನ್. ಇಲ್ಲ ನಾಟ್ ಸೆಲೆಕ್ಟೆಡ್ ಅಂದ್ರೆ ಬಿದವ್ ಅಲ್ಲೇ ಕ್ಲೋಸ್, ನಿನ್ನ ಕೆಲಸ ನೆಕ್ಸ್ಟ್ ಇಯರ್. ದಟ್ ವಾಸ್ ದ ರೂಲ್. ಎಲ್ಲ ಸ್ಕೂಲ್ಗಳಲ್ಲೂ ಒಳ್ಳೆ ಹೈ ಪರ್ಸೆಂಟೇಜ್ ಬಂತು. ಕಾರಣ ಏನು ಅಂತ ಹೇಳುವಾಗ, ಯಾರು ಬೇಡ ಕೆಲ್ಸಕ್ಕೆ ಬಾರದೇ ಇದ್ದವ್ರನ್ನೆಲ್ಲ ಡ್ರಾಪ್ ಔಟೇ. ಹಂಗೆ ಮದುವೆಲ್ಲೂ ಅಷ್ಟೇ, ಎಲ್ಲ ಡ್ರಾಪ್ ಔಟೇ. ಸೆಲೆಕ್ಷನ್ ಏನೂ ಗೊತ್ತಿಲ್ಲ ಮದುವೆ ಹಾಕಿದೆ ಅಂದ್ರೆ ಅರ್ಥ ಏನು? ಬಿ ಹೋಲಿ. ನಮ್ಮ ಮದುವೆ ಜೀವಿತದಲ್ಲಿ ಬಹಳ ಇದು ಮಾಡಿ, ಸಭಾ ಜೀವಿತ ನಮಗೆ ಒಂದು ಜೀವಿತ ಉಂಟು. ಯೌವನ ಜೀವಿತ ಎಷ್ಟು ಮುಖ್ಯವೋ ಅಷ್ಟೇ ಜಿಗ್ಗದ ದಾಂಪತ್ಯ ಜೀವಿತ. ನಾನು ಅದ್ರ ಬಗ್ಗೆ ಡೀಟೇಲ್ ಹೋಗ್ಲಿಲ್ಲ. ಆದರೆ ಸಭಾ ಜೀವಿತ ಎನ್ನುವಂತ ಒಂದು ಜೀವಿತ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮನ್ನು ದಿನೇ ಶುದ್ಧ ಮಾಡಿ ಪರ್ಫೆಕ್ಷನ್ ಕನ್ನಿಕೆಯೋಪಾದಿಯಲ್ಲಿ ತರುವಂತ. ಕರ್ತನು ಬರುವಾಗ ನಮ್ಮನ್ನು ಯಾವ ರೀತಿ ನೋಡ್ಬೇಕು ಅಂತ ಆಶೆ ಪಡ್ತಾನೆ ಗೊತ್ತೇ? ಶುದ್ಧ ಕನ್ನಿಕೆ ಎಷ್ಟೆಲ್ಲ ಪದ ಉಪಯೋಗಿಸ್ತಾರೆ ನಾವು ಕನ್ನಡ ಭಾಷೆಯಲ್ಲಿ. ಅದ್ ನೋಡ್ಬಿಟ್ರೆ ನನಗೆ ಬಹಳ ಕಷ್ಟ. ಶುದ್ಧ ಅಂತೆ, ಕನ್ನಿಕೆ ಅಂತೆ, ಮೋರಲೆಸ್ ಎರಡು ಸಣ್ಣ. ಶುದ್ಧ ಕನ್ನಿಕೆ ಓಜಿ ಅಂದ್ರೆ ಕರ್ತನ ಎಕ್ಸ್ಪೆಕ್ಟೇಷನ್ ಎಷ್ಟು ಅಂತ ನೀವು ಅರ್ಥ ಮಾಡ್ಕೊಂಡ್ರಿ. ನಾವು ಪರಿಶುದ್ಧರಾಗಿ ಅರಾರೋಟ್ ಪರ್ವತ, ಯೇಸು ಸ್ವಾಮಿ ದೇಹ ಹೊರಟಸಿ ನಮ್ಮನ್ನು ಆ ನಾವೆಯಿಂದ ಇಳಕ್ಷಿರಿದಾಗ ದ ಐಡಿಯಾ ಇಸ್ ವೆರಿ ಸಿಂಪಲ್, ಬಿ ಹೋಲ್. ಅದಕ್ಕಾಗಿ ಆ ಪರ್ವತದ ಮೇಲೆ ನಿಲ್ಲಿಸುವಂತಾಗಿ ನಾವು ಪರಿಶುದ್ಧರಾಗಿ ಜೀವಿಸುವಾಗ ಕರ್ತನ ಆಶೀರ್ವಾದ ಹೇರಳವಾಗಿದ್ದಂಥದ್ದು. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ, ನಾನು ಗೌರವಿಸುವವರನ್ನು ನಾನು ಗೌರವಿಸ್ತೇನೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ. ನಾನು ಅವ್ರಿಗೆ ವಿಶೇಷವಾದ
ಸಲಕರಣೆ ಸೌಲಭ್ಯಗಳನ್ನು ಕೊಡ್ತೀನಿ. ನಂಬರ್ 2, 2ನೇ ಘಟ್ಟ. ಆದಿಕಾಂಡಗಳ ಪುಸ್ತಕ 22ನೇ ಅಧ್ಯಾಯ 22:2 ಚಾಪ್ಟರ್ 22 ಫಸ್ಟ್ ಹೇಗೆ ಓದ್ಬಿಡಿ. ಆಗ ಆತನು ಆ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೊರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಸಾಕು ಸಾಕಪ್ಪ ಸಾಕು. ಈಗೇನಂತ ಹೇಳ್ತೀರಿ? ಇದನ್ನ ಹೇಗೆ ಅರ್ಥೈಸ್ಕೊಳ್ತೀರಿ ನೀವು? ಈ ವರ್ಸ್ನ ಹೇಗೆ ಅರ್ಥೈಸಿಕೊಳ್ತೀರಿ ಹೇಳಿ. ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೊರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಆ ಮೊರಿಯಾ ದೇಶದಲ್ಲಿ ನಾನು ಹೇಳುವ ಒಂದು ಬೆಟ್ಟ. ಅನೇಕರು ನಾವು ಏನ್ ಹೇಳ್ತೇವೆ, ಮೊರಿಯಾ ಬೆಟ್ಟ. ಆ ಥರ ಇಲ್ಲ. ಮೊರಿಯಾ ದೇಶ, ಆ ದೇಶ ಉಂಟು. ಆ ದೇಶದಲ್ಲಿ ಒಂದು ಬೆಟ್ಟ, ಅದು ದೇವರು ತೋರಿಸ್ಬೇಕು. ಆ ಬೆಟ್ಟದ ಮೇಲೆ ನೀನು ಯಜ್ಞ ಮಾಡಬೇಕು. ಆದ್ರೆ ನಾವು ಏನಂತ ಕರೆಯೋಣ? ಮೊರಿಯಾ ಬೆಟ್ಟ ಅಂತಾನೆ ಕರೆಯೋಣ. ಹೌದಲ್ವಾ? ಯಾಕೆ ಅದು ಮೊರಿಯಾ ದೇಶದಲ್ಲಿ ಇದೆ. ಇಲ್ಲಿ ಒಂದು ಸಭೆ ಉಂಟು. ಈ ಸಭೆಗೆ ಏನ್ ಹೆಸರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಇದು ಬಸವನಗುಡಿಯಲ್ಲಿ ಉಂಟು. ಉಂಟಾ? ನಾವೆಲ್ಲ ಹಂಗೆ ಬಸವನಗುಡಿ ಸಭೆ ಹೋಗಿದ್ದಾರೆ. ಬಸವನಗುಡಿ ಆದ್ರೆ ಆಕ್ಚುಲಿ ಅವರ ಬಸವನಗುಡಿ ಸಭೆ ಅಂತ ಇಲ್ಲ, ಅಲ್ಲಿ ಬೇರೆ ಏನೋ ಇರಬೇಕು. ಅವ್ರ ಹೆಸರನ್ನ ಕೊಟ್ಟಿರ್ತಾರೆ. ನಾವು ಕರೆಯೋದು ಬಸವನಗುಡಿಲಿರೋದ್ರಿಂದ ಬಸವನಗುಡಿ ಸಭೆ. ಹಂಗೆ ಮೊರಿಯಾ ದೇಶದಲ್ಲಿ ಒಂದು ಬೆಟ್ಟ ಐತೆ, ದೇವ್ರು ತೋರಿಸಿದ್ರು. ಆ ಬೆಟ್ಟ ಆದ್ರಿಂದ ನಾವು ಮೊರಿಯಾ ಬೆಟ್ಟ ಅಂತ. ಆದ್ರೆ ಮೊರಿಯಾ ಎನ್ನುವಂತ ಪದಕ್ಕೆ ಒಂದು ಅರ್ಥ. ಏನು ಅದ್ರ ಅರ್ಥನೇ? ಅದ್ರ ಅರ್ಥ ಏನು ಅಂದ್ರೆ ಸಮರ್ಪಣೆ. ಏನಂತೆ? ಸಮರ್ಪಣೆ, ಸಮರ್ಪಿಸುವಂತದ್ದು. ಜೀವ್ ಸಮರ್ಪಿಸ್ರಿ. ದೇವರು ಮೋಶೆ ಹೇಳ್ತಾನೆ, ಮೋಶೆ ಯಾರು ಅಬ್ರಹಾಮನೇ ನಿನ್ನ ಮಗನಾದ ಇಸಾಕನನ್ನು ಆ ಮೊರಿಯಾ ಬೆಟ್ಟದಲ್ಲಿ ನನಗಾಗಿ ಯಜ್ಞವಾಗಿ ಸಮರ್ಪಿಸು. ಹೇಳಿಡಿ. ಅವ್ನು ಯಾವ ಒಂದು ತಪ್ಪು ಮಾಡಲಿಲ್ಲ. ಹೇಳಿಡಿ. ಈಗ ಕರ್ತನು ನಮ್ಮಿಂದ ಅಪೇಕ್ಷಿಸುವಂತಹದ್ದು ನಾವು ಏನ್ ಕೊಡ್ತಿದ್ದೇವೆ, ಏನ್ ಸಮರ್ಪಣೆ ಮಾಡ್ತಾ ಇದ್ದೀವಿ? ಈಗ ನಾನು ನಿಮ್ಮನ್ನು ಕೇಳ್ತೇನೆ, ನೀವು ಏನು ಸಮರ್ಪಿಸ್ಕೊಂಡಿದ್ದೀರಿ? ದೇವ್ರಿಗಾಗಿ ಏನಾರು ಸಮರ್ಪಿಸ್ಕೊಡೋ? ದೇವ್ರು ಕೇಳ್ತಾ ಇದ್ದಾನೆ, ಸಮರ್ಪಿಸ್ರಪ್ಪ. ಏನಾದ್ರು ಸಮರ್ಪಿಸ್ರಿ. ಏನ್ ಸಮರ್ಪಿಸಿದ್ರಿ? ಹೃದಯ. ಇನ್ನು ಸ್ವಲ್ಪ ಕಷ್ಟವಾದ ಹೇಳಿ. ದೇವರು ಕಷ್ಟವಾದ್ದೇ ಕೇಳೋದು. ಸಮಯ. ಯುವರ್ ರೈಟ್. ಎಷ್ಟು ಸಮಯ ಸರಿ. ಹಾಗೆ ಗಿರಿಲಿಕ್ಕೆ ಸಮಯ. ಎಷ್ಟು ಸಮಯ? 10 ನಿಮಿಷ, 20 ಬೇಡ. ಎಷ್ಟು ಸಮಯ? ನಾವು ಪರ್ಸೆಂಟೇಜ್ಗೆ ಹೋಗ್ಬಿಡೋಣ. 10% ಅಂದ್ರೆ 24 hours ಅಂದ್ರೆ 10%ಗೆ 2 hours 40 minutes. ಹೌದಾ? ಕರೆಕ್ಟಾ? ಕರೆಕ್ಟ್. 2 hours ಬಿಟ್ಬಿಡೋಣ. 40 minutes ಕೊಡ್ತೀವ ಇಲ್ವಾ ಡೌಟ್. 2 hours ಮಾತೇನೆ. ಸಮರ್ಪಿಸಿ. ಈಗ ನಮಗೊಂದು ಬಿಗ್ ಕ್ವಶನ್ ಮಾರ್ಕ್. ನಾನು ಹೃದಯ ಕೊಟ್ಟೆ ಬ್ರದರ್, ನನ್ನ ಕೈ ಕೊಟ್ಟೆ ಬ್ರದರ್, ನಾನು ಕಾಲು ಕೊಟ್ಟೆ ಬ್ರದರ್, ನಾನು ನನ್ನ ತಲೆನ ಕೊಟ್ಬಿಟ್ಟೆ ಬ್ರದರ್. ಏನು ಸೇವೆಗೆ ಎಂತ ಕಷ್ಟ ಗೊತ್ತಾ ನನಗೆ? ಏನು ತಲೆ ಎಲ್ಲ ಚಚ್ಚೋಗುತ್ತೆ. ತಲೆನ ಕೊಟ್ಬಿಟ್ಟಿದ್ದೀನಿ ನಾನು. ಯಾರು ನೀ ತಲೆ ಕಟ್ಕೊಂಡು ಏನ್ ಮಾಡ್ತಾರೆ? ಏನಾದ್ರು ಕೊಡಪ್ಪ, ಸ್ಟ್ರಾಂಗ್ ಆಗಿರೋದು ಕೊಡು. ದೇವ್ರು ಹೆಂಗ್ ಕೇಳ್ದ ಅವ್ರಿಗೆ? ಅಬ್ರಾಹ್ಮನ್ ಏನ್ ಕೇಳ್ದ? ನೀನು ಒಬ್ಬನೇ ಮಗನನ್ನು ಕೊಡು ಅಂತ ಕೇಳ್ದ. ಅವನೇನು ಒಂದು ಒಳ್ಳೆ ಕರು ಕೊಡಪ್ಪ, ಒಳ್ಳೆ ಇದು ಕೊಡಪ್ಪ. ಇಟ್ಸ್ ಸೋ ಈಸಿ. ದೇವರು ಬಹಳ ವಿಶೇಷವಾದ್ದನ್ನ ಕೇಳ್ತಾರೆ. ನಮ್ಮ ಸಮಯ ಕಳೆದ್ಮೇಲೆ ನಮ್ಮ ಹಣ ಬಗ್ಗೆ ಏನ್ ಮಾತಾಡೋಣ? ಹಣ ಬಗ್ಗೆ ಮಾತಾಡ್ಬೇಕಲ್ವ? ಹಣದ ಬಗ್ಗೆ ಯಾರೋ ಒಬ್ಬರನ್ನ ಹಣದ ಬಗ್ಗೆ ಹೇಳಿದ್ರು. ಎಲ್ಲಿ ಬ್ರದರ್, ಅವ್ರದೇ ಚಿನ್ನ ಬೆಳ್ಳಿ ಎಲ್ಲ ಅವ್ರದೇ. ಯಾರ್ದೇ? ಅವ್ರ ತಿರ್ಗಾ ನಮ್ಮ ಹತ್ರ ಕೇಳ್ತಾರ? ನಮಗೆ ನೋಡಿ ಮಾಡಿ ಏನಾದ್ರು ಕೊಟ್ರೆ ಇಸ್ಕೋಬೇಕು ನಾವು. ಕೊಟ್ಟು ಆತನನ್ನು ಪರೀಕ್ಷಿಸಿ. ಯಾವತ್ತಾರು ಕೊಟ್ಟು ಪರೀಕ್ಷೆ ಮಾಡಿದೀವ? ಸಮರ್ಪಣೆ.
ಸಮರ್ಪಣೆ, ಸಮರ್ಪಿಸಿರಿ, ಸಮರ್ಪಿಸಿರಿ, ಸಮರ್ಪಿಸಿರಿ. ನೀವು ನನ್ನನ್ನು ಪರೀಕ್ಷೆ ಮಾಡ್ರಿ, ಪರೀಕ್ಷೆ ಮಾಡ್ರಿ, ಪರೀಕ್ಷೆ ಮಾಡ್ರಿ. ದೈವ ಜನಗಳಿಗೆ ಒಂದು ವಿಶೇಷವಾದಂತಹ ಒಂದು ಬೆಟ್ಟ ಆ ಮೊರಿಯಾ ಬೆಟ್ಟ. ದೇವರೇ, ನಾನು ನಿನಗಾಗಿ ನನ್ನ ಜೀವಿತವನ್ನೇ ಸಮರ್ಪಣೆ ಮಾಡ್ಕೊಳ್ತೇನೆ, ನನ್ನ ಕುಟುಂಬವನ್ನೇ ಸಮರ್ಪಣೆ ಮಾಡ್ತೇನೆ, ನನಗಿರುವಂತಹ ಎಲ್ಲ ಸೌಲಭ್ಯಗಳನ್ನು ನಾನು ಸಮರ್ಪಣೆ ಮಾಡ್ತೇನೆ, ನನಗಿರುವಂತಹ ಎಲ್ಲ ರೀತಿಯ ಜ್ಞಾನ ತಿಳುವಳಿಕೆ ಇದನ್ನು ನಾನು ನಿನಗೆ ಕೊಟ್ಬಿಡ್ತೇನೆ ಸ್ವಾಮಿ. ನಿನ್ನ ಕೆಲಸಕ್ಕಾಗಿ ನಾನು ಕೊಡ್ತೇನೆ. ಸಮರ್ಪಣೆ, ನೀವು ಸಮರ್ಪಣೆ ಮಾಡಿ. ಮೂರನೇದಾಗಿ ಹಾಗೂ ಕಡೆಯದಾಗಿ ಇನ್ನೂ ಅನೇಕ ವಿಷಯಗಳಿದೆ, ಆದರೆ ಸಮಯಾವಕಾಶ ಇಲ್ಲ. ಮೂರನೇದಾಗಿ ವಿಮೋಚನಾ ಕಾಂಡ 17:9 ಬಹಳ ಸುಲಭವಾದ ವಿಷಯ. ವಿಮೋಚನಾ ಕಾಂಡ ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 17 verse 9. ಹೇಳಮ್ಮ, ಬೇಗ ಓದಮ್ಮ. ಮೋಶೆಯು ಯೆಹೋಶುವನಿಗೆ, ಹಾ, ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲೇಕ್ಯರೊಡನೆ ಯುದ್ಧ ಮಾಡಬೇಕು. ಹಾ, ನಾನು ದೇವದಂಡವನ್ನು ಕೈಯಲ್ಲಿ ಹಿಡಿಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಹಾ. ಆ ಗುಡ ಯಾವುದು ಗೊತ್ತೇ? ರೆಫಿದ ಹೇಮ್. ರೆಫಿದ ಹೇಮ್ ಎಂಬುವಂತ ಗುಡ್ಡ. ಅದು ಗುಡ್ಡ ಅಲ್ಲ, ಕನ್ನಡ ಭಾಷೆಯಲ್ಲಿ ಗುಡ್ಡ ಅನ್ನುವಂಥದ್ದಿದೆ. ರೆಫಿದ ಹೇಮ್ ಹಿಲ್ ಅಂತ ಒಂದು ಗುಡ್ಡ, ಟಾಪ್ ಆಫ್ ದ ಹಿಲ್. ಇಂಗ್ಲಿಷ್ ಭಾಷೆಯಲ್ಲಿ ಅಲ್ಲಿ ಹೇಳಿರುವಂಥದ್ದು ಟಾಪ್ ಆಫ್ ದಿ ಹಿಲ್. ರೆಫಿದೇಮ್ ಎಂಬ ಬೆಟ್ಟದಲ್ಲಿ ಆತನು ಮೋಶೆ ಎನ್ನುವಂಥವನು ಅಲ್ಲಿ ಇದ್ದ. ಕೆಳಗಡೆ ಏನ್ ನಡೀತಾ ಇದೆ? ಕೆಳಗಡೆ ಒಂದು ಯುದ್ಧ. ಯಾರ್ಯಾರಿಗೆ? ಇಸ್ರಾಯೇಲರಿಗೂ ಅಮಾಲೇಕರಿಗೂ ಯುದ್ಧ. ಅಮಾಲೇಕರು ಅಂತ ಹೇಳುವಾಗ ಅವರು ಬಹಳ ಯುದ್ಧ ನಿಪುಣರು, ವಾರಿಯರ್ಸ್. ಅವರನ್ನು ಗೆಲ್ಲಲಿಕ್ಕೆ ಸುಲಭ ಇಲ್ಲ. ಅವರು ಅಷ್ಟು ಚಂದವಾಗಿ ಯುದ್ಧ ಮಾಡುವಂಥವರು. ಆದರೆ ಇವರಿಗೆ ದೈವಿಕ ಬಲ ಇಲ್ಲದೆ ಹೋದರೆ ಅವರನ್ನು ಗೆಲ್ಲುವಂತಹದ್ದು ಬಹಳ ಕಷ್ಟ. ಅದಕ್ಕಾಗಿ ಮೋಶೆ ಏನ್ ಮಾಡ್ತಾನೆ? ತನ್ನ 2 ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡ್ತಾನೆ. ಎಷ್ಟು ಸಮಯ ಅವನು ಕೈಗಳನ್ನಿಡ್ತಾನೋ ಅಷ್ಟು ಸಮಯ ಏನು? ಜಯ. ಯಾರಿಗೆ ಜಯ? ಇಸ್ರಾಯೇಲರಿಗೆ. ಅವನ ಕೈಗಳು ಇಳಿಸ್ಬಿಡ್ತಾರೆ. ಕೈ ನೋವುತ್ತದೆ, ಕೈ ಇಳಿಸ್ತಾ ಏನು? ಇಸ್ರಾಯೇಲರಿಗೆ ಸೋಲು. ಅದಕ್ಕಾಗಿ ಅವನಿಗೆ ಇಬ್ಬರು ಸಪೋರ್ಟ್ ಮಾಡಿ ಕೈಗಳನ್ನು ಇಟ್ಟುಕೊಂಡೇ ಇರ್ತಾರೆ. ಜಯ. ಅಮಾಲೇಕ್ಯರು ಎನ್ನುವಂತಹದ್ದು ಒಂದು ಶಾರೀರಿಕ ವಿಷಯಗಳಿಗೆ ಸೂಚಿ. ಅಮಾಲೇಕ್ಯ ಇವರು ಏಸಾವನ ಸಂತತಿಯಿಂದ ಬಂದವರು. ಏಸಾವನು ಶಾರೀರಿಕ ವಿಷಯಗಳಿಗೆ ಸೂಚ್ಯವಾಗಿರುವಂಥವು. ಅಮಾಲೇಕ್ಯರ ಗುಣಾಶಯಗಳು ನಮ್ಮ ಶರೀರದಲ್ಲಿ ಉಂಟು. ನಾವು ಏನ್ ಬೇಕಾದ್ರೂ ಗೆಲ್ಬಿಡ್ಬೋದು, ಆದರೆ ನಮ್ಮ ಶರೀರವನ್ನು ಗೆಲ್ಲುವುದಕ್ಕೆ ಸಾಧ್ಯ. ನಾ ಶತ್ರುವೇದ ಪುಸ್ತಕ ಚೆನ್ನಾಗಿ ಓದ್ತೀನಿ, ಇದು ಮಾಡ್ತೀನಿ. ಆದ್ರೆ ಒಂದ್ ಟೈಮ್ ಒಂದು ಕಬಾಬ್ ನೋಡ್ಬಿಟ್ಟ ಅಂದ್ರೆ ಆ ಶರೀರದ ಆಶೆಯನ್ನು ಗೆಲ್ಬೇಕಾದ್ರೆ ಎಷ್ಟೇ ಕಂಟ್ರೋಲ್ ಮಾಡಿದ್ರು, ಎಷ್ಟೇ ವಾಕ್ಯ ಹಿಡಿದಿದ್ರು, ಎಷ್ಟೇ ಹೇಳಿದ್ರು, ಕೆಲವು ಗೆಲ್ಬೇಕಾದ್ರೆ ಕಷ್ಟ. ಯಾಕೆ? ಅವಾಗ ನನಗೆ ಗೊತ್ತು, ಅಮಾಲೇಕ ಬಂದವನಪ್ಪ, ಅಮಾಲೇಕ ಬಂದ ಇನ್ನು ನನ್ನ ಕೆಲಸ ಆಯ್ತು. ಕ್ಲೋಸ್. ಅವಾಗ ಹೌ ಟು ವಿನ್ ದಿಸ್, ಹೌ ಟು ವಿನ್ ದ ಬ್ಯಾಟಲ್? ಪ್ರೇ. ಹೌ ಟು ಪ್ರೇ. ನೀವು ಕೈಗಳನ್ನು ಎತ್ತಿ ಪ್ರಾರ್ಥನೆ ಮಾಡಿ. ಪುರುಷರು ಎಲ್ಲಾ ಸಮಯದಲ್ಲಿ ಕೈಗಳನ್ನು ಎತ್ತಿ ಪ್ರಾರ್ಥಿಸಿರಿ, ನಮಗೆ ಆಗ ಜಯ ಸಿಗ್ತದೆ. ನಾನು ಎಷ್ಟೋ ಸಾರಿ ಇದನ್ನ ಅಪ್ಲೈ ಮಾಡಿ. ನಾವು ಸೋಲುವಂತಹ ಸಮಯದಲ್ಲಿರುವಾಗ, ಅಬೌಟ್ ಟು ಟೆಂಪ್ಟ್, ಶೋಧನೆಗೆ, ಆಶೆಗೆ ಬಲಿ ಬೀಳುವಂತಹ ಸಂದರ್ಭ, ಇನ್ನೇನು ನಾವು ತಪ್ಪನ್ನು ಮಾಡ್ಲಿಕ್ಕಿರುವಂತಹ ಸಂದರ್ಭ, ಇನ್ನೇನು ಅನೇಕರು ನಮ್ಮನ್ನು ದೂಡುವಂತಹ ಸಂದರ್ಭ ಪಾಪಕ್ಕೆ, ಆ ಸಮಯದಲ್ಲಿ ನೀವು ದೃಢರಾಗಿ ನಿಂತು ಕೈಗಳನ್ನೆತ್ತಿ ದೇವರಿಗೆ ಪ್ರಾರ್ಥನೆ ಮಾಡಿ. ವರ್ಡ್ ಆಫ್ ಗಾಡ್ ಇಸ್ ವೆರಿ ಮಚ್ ಟ್ರೂ. ಏನ್ ಹೇಳ್ತದೆ ಹೇಳುವಾಗ, ಕರ್ತನು ನಿಮಗೆ ನೆನೆಸಿದ ರೀತಿಯಲ್ಲಿ ಜಯ ಮಾಡ್ತಾರೆ. ಅನ್ನುವಾಗ ಟಾಕ್ಸ್ ಅಬೌಟ್ ಬ್ಯಾಟಲ್, ಯುದ್ಧದ ಕುರಿತಾಗಿ ಮಾತಾಡ್ತಾರೆ. ಈ ಬೆಟ್ಟವನ್ನು ನಾವು ಹತ್ತಲೇಬೇಕು. ಪ್ರತಿಯೊಬ್ಬ ವಿಶ್ವಾಸಿ ಆತನು ತನ್ನ ಜೀವಿತದಲ್ಲಿ, ಒಂದು ವೇಳೆ ನನ್ನ ಮನೆಯಲ್ಲಿ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ನಾನು ಪರಿಹಾರ ಆಗ್ತಾ ಇಲ್ಲ. ಐ ಆಮ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್. ಹೌ ಟು ಸಾಲ್ವ್ ದ ಪ್ರಾಬ್ಲಮ್? ನಿನ್ನ ಕೈಲಾಗಲ್ಲ. ಡೆಫಿನೆಟ್ಲಿ ಐ ನೋ, ನಿನ್ನಿಂದ ಸಾಧ್ಯ ಇಲ್ಲವೇ ಇಲ್ಲ. ನಿನ್ನಿಂದ ಈ ಅಮಾಲೇಕ್ಯರ ಮೇಲೆ ಯುದ್ಧ ಮಾಡಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಆಲ್ದೋ ನೀವು ದೇವರ ಮಕ್ಕಳಾಗಿರ್ಬೋದು, ನಿಮ್ ಕೈಲಿ ಆಯ್ತಿಲ್ಲ. only through prayer ನಾವು ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡೋಣ. ದೇವರೇ, ಇಟ್ ಈಸ್ ಪಾಸಿಬಲ್. ನೀನು ಮನಸ್ಸು ಮಾಡುವಾಗ ನಮಗೆ ಜಯ ಸಿಗ್ತದೆ. 3 ಬೆಟ್ಟಗಳನ್ನು ಕುರಿತಾಗಿ ನಾವು ನೋಡ್ತೀವಿ. 1ನೇ ಬೆಟ್ಟ, ಅರಾರೋತ್ ಬೆಟ್ಟ.
ಪ್ಯೂರಿಟಿ, ಹೋಲಿನೆಸ್. ಎರಡನೇ ಬೆಟ್ಟ ಮೊರಿಯಾ ಬೆಟ್ಟ, ಅರ್ಪಣೆ ಸಮರ್ಪಣೆ. ಮೂರನೇ ಬೆಟ್ಟ ರೆಫಿದೇಮ್ ಬೆಟ್ಟ. ಅದೇನಾಗ್ತದೆ, ಟಾಕ್ಸ್ ಅಬೌಟ್ ಫೈಟ್, ಯುದ್ಧ ಮಾಡುವಂಥದ್ದು. ಇನ್ನು ಮನೆಗೆ ಬೆಟ್ಟಗಳುಂಟು, ಕರ್ತನೆ ಶುಕ್ರವಾರ ಮುಂದಿನ ದಿನಗಳಲ್ಲಿ ಅದನ್ನು ನೋಡ್ಲಿಕ್ಕೆ ಹೋಗೋಣ. ಈ 3 ಬೆಟ್ಟಗಳನ್ನು ನಾವು ಅಭ್ಯಾಸ ಮಾಡಿದ್ದೇವೆ ಅಂದ್ರೆ ಅಷ್ಟಕ್ಕೆ ನಿಲ್ಲಿಸಬೇಡಿ, ಪುಟ್ ಪ್ರಾಕ್ಟೀಸ್ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಡಿ. ಸಮರ್ಪಣೆ ಇಲ್ಲಾಂದ್ರೆ ಸಮರ್ಪಣೆ ಮಾಡ್ರಿ, ಪರಿಶುದ್ಧತೆ ಇಲ್ಲ ಅಂದ್ರೆ ಪರಿಶುದ್ಧತೆಯನ್ನು ಹೊಂದ್ಕೊಳ್ರಿ. ಪ್ರೇಯರ್ ಇಲ್ಲ ಆದ್ರೆ ಪ್ರಾರ್ಥನೆಯಿಂದ ಎಲ್ಲರನ್ನು ಗೆಲ್ಲಿಕ್ಕೆ ಸಾಧ್ಯ ಉಂಟು. ಹಾಗೆ ಮಾಡುವ ಹಾಗೆ ಕರ್ತನ ನಮ್ಮನ್ನು ನಡೆಸಲಿ. ಕರ್ತನ ಜೀವಳ ವಾಕ್ಯಕ್ಕೆ ಸ್ತೋತ್ರ. ಆಮೆನ್. ಸಂಗೀತಗಳಲ್ಲಿ 666ನೇ ಸಂಗೀತ.